ಆದರೆ ಕೇವಲ 50ರಷ್ಟು ಜನ ಮಾತ್ರ ಅದರಲ್ಲಿ ಪಾಲ್ಗೊಳ್ತಾರೆ. ಇನ್ನು 50 ಜನ ಸಮೂಹ ತಾಯಂದಿರ ಸಮೂಹ ಕೈ ಜೋಡಿಸಿದರೆ ಏನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹೇಳ್ತಾರೆ 2047ಕ್ಕೆ ನಮ್ಮದು ವಿಕಸಿತ ಭಾರತ ಶ್ರೇಷ್ಠ ಭಾರತ ಆಗುತ್ತೆ ಅಂತ ಹೇಳ್ತಾರೆ. ಅದು ತಾವು ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಇದೆ. ನಾವು ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಇದೆ. ಆ ಕಲ್ಪನೆಯೂ ಕೂಡ ಪೂರ್ಣಗೊಳಿಸೋದ್ರಲ್ಲಿ ಗುರುಗಳು ದೊಡ್ಡ ಪಾತ್ರವನ್ನು ಆಡ್ತಾ ಇದ್ದಾರೆ. ನಾನು ಈ ಗ್ರಾಮೀಣ ನಮ್ಮ ಪುಷ್ಪಗಿರಿ ಗ್ರಾಮೀಣ ಸಂಸ್ಥೆಯ ಎಲ್ಲ ಚಟುವಟಿಕೆಗಳನ್ನು ಸಂಘದ ಸದಸ್ಯರು ಎಲ್ಲವನ್ನೂ ಕೂಡ ಪ್ರಧಾನಮಂತ್ರಿಗಳಿಗೆ ಗಮನಕ್ಕೆ ನಾನು ತರ್ತೀನಿ ಎನ್ನುವಂಥ ಮಾತನ್ನು ಇಷ್ಟೊತ್ತಾಗ ನಮ್ಮ ಪರಮ ಪೂಜ್ಯರ ಸಂಸ್ಕಾರ ಬಗ್ಗೆ ಹೇಳಿದರು, ಸಂಸ್ಕೃತಿ ಬಗ್ಗೆ. ಕಾಲ ಕಾಲಕ್ಕೆ ಸಮಾಜದಲ್ಲಿ ಮೌಲ್ಯಗಳು ಬದಲಾವಣೆ ಆಗ್ತದೆ. ಒಂದು ಕಾಲದಲ್ಲಿ ಯಾವುದು ಮೌಲ್ಯ ಅಲ್ಲವೋ ಈ ಕಾಲದಲ್ಲಿ ಮೌಲ್ಯ ವಸ್ತು ಪ್ರಧಾನ ಸಮಾಜ. ವಿಶೇಷವಾಗಿ ರಾಷ್ಟ್ರೀಕರಣ, ಜಾಗತೀಕರಣ, ಉದಾರೀಕರಣ, ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ 90ರ ದಶಕದಲ್ಲಿ ಏನಾಯಿತು, ಆವಾಗಿನಿಂದ ಸಾಮಾಜಿಕ ಮೌಲ್ಯ ಬದಲಾವಣೆ ಅಂತಃಕರಣವನ್ನು ರಾಷ್ಟ್ರೀಕರಣ, ಉದಾರೀಕರಣ, ಜಾತೀಕರಣದಲ್ಲಿ ಅಂತಃಕರಣವನ್ನು ನಾವು ಕಳ್ಕೊಂಡಿದ್ದೀವಿ. ಅಂತಃಕರಣ ಅಂದ್ರೆ ಏನು? ನನ್ನ ಹೊರತಾಗಿ ಇನ್ನೊಬ್ರು ಕೂಡ ಮನುಷ್ಯರು ನಮ್ಮ ಸರಿ ಸಮಾನ ಅನ್ನುವಂಥ ಒಂದು ಭಾವ ಬಂದರೆ, ಆ ಪ್ರೀತಿ ಬಂದರೆ, ಆ ವಿಶ್ವಾಸ ಬಂದರೆ ಸಮಾಜ ಬಹಳ ಸುಂದರ. ಅಂತಃಕರಣವನ್ನು ಪುನರ್ ಸ್ಥಾಪನೆ ಮಾಡಬೇಕಾದ್ರೆ ನಾವು ಒಬ್ಬೊಬ್ಬರಿಗೆ ಆಗುವುದಿಲ್ಲ, ಸಂಘಟಿತರಾಗ ಒಂದು ಕಡೆ ಕೂಡಿದಾಗ, ಸುಖ ದುಃಖಗಳನ್ನು ಹಂಚಿಕೊಂಡಾಗ, ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಾಗ, ಆ ಸಂಘಟನೆಯ ಶಕ್ತಿಯ ಅರಿವಾದಾಗ ಯಾವುದು ಅಸಾಧ್ಯವೋ ಅದು ಸಾಧ್ಯ ಆಗ್ತದೆ. ಆ ಕೆಲಸವನ್ನು ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ಇದು ಕೇವಲ ಆರ್ಥಿಕ ಅಭಿವೃದ್ಧಿ ಅಲ್ಲ, ಆರ್ಥಿಕವಾಗಿ ಮೌಲ್ಯ ಒಂದು ರೀತಿಯಲ್ಲಿ ಆದರೆ ನೈತಿಕ ಮೌಲ್ಯ, ಅಂತಃಕರಣದ ಮೌಲ್ಯವೂ ಕೂಡ ವೃದ್ಧಿ ಆಗ್ತಾ ಇದೆ. ಇದರಲ್ಲಿ ಕೂಡಲೇ ಒಂದು ಸಾಧನೆ, ಕೂಡಿ ಕೆಲಸ ಮಾಡೋದು ಇನ್ನೊಂದು ಸಾಧನೆ. ಆದ್ರಿಂದ ನಾನು ನನ್ನ ಸಂಸದ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕಂತ ನನ್ನ ಮನಸ್ಸಿನಲ್ಲಿದೆ. ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ ಮತ್ತು ಮಹಿಳೆಯರ ಕ್ಷೇತ್ರ, ಯುವಕರ ಕ್ಷೇತ್ರ. ಸರ್ಕಾರದ ಕಾರ್ಯಕ್ರಮಗಳನ್ನು ತರುವಂಥದ್ದು ಒಂದು ಭಾಗ, ಅದು ಜನರಿಗೆ ಮುಟ್ಟಿಸುವಂಥದ್ದು ನನ್ನ ಕರ್ತವ್ಯ. ಅದರ ಜೊತೆಗೆ